ಮೀ ಟೂ ಅಂತ ನಟ, ನಿರ್ದೇಶಕ, ನಿರ್ಮಾಪಕರ ವಿರುದ್ಧ ಆರೋಪ ಮಾಡಿದ್ದ ನಟಿಯೊಬ್ಬರು ವೇಶ್ಯಾವಾಟಿಕೆ ದಂಧೆ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಮೀ ಟೂ ಅಂದರೆ ಬೇರೇನಲ್ಲ, ನನಗೂ ಲೈಂಗಿಕ ಕಿರುಕುಳ ಆಗಿದೆ ಅಂತ ಹೇಳೋದನ್ನು ಸಂಕ್ಷಿಪ್ತವಾಗಿ ಹೇಳೋದಷ್ಟೇ. ಕಳೆದ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿರೋ ಹಲವು ನಟಿಯರು ಮೀ ಟೂ ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪ ಮಾಡಿದವರಲ್ಲಿ ಸ್ಟಾರ್ ನಟಿಯರು ಇದ್ದಾರೆ, ಕೆಲವು ನಟಿಯರು ಬಿಡಿ. ಮೀ ಟೂ ಆರೋಪ ಮಾಡಿದ ನಂತರವೇ ಇವರೂ ನಟಿಯಾಗಿದ್ದರು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮೀ ಟೂ ಆರೋಪ ಮಾಡಿದ್ದ ನಟಿ ಮಿನು ಮುನೀರ್. ಆದರೆ ಅವರೇ ಈಗ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಅಂದಹಾಗೆ ಈ ನಟಿಗೆ ಅರೆಸ್ಟು ಜಾಮೀನು ಹೊಸದೇನಲ್ಲ. ಈ ಮಿನು ಮುನೀರ್ ಮಲಯಾಳಂ ನಟಿ. ಇತ್ತೀಚೆಗೆ ಮಲಯಾಳಂ ನಟ ಬಾಲಚಂದ್ರ ಮೆನನ್ ಅನ್ನೋರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ರು. ಆದರೆ ಸಾಕ್ಷಿಗಳು ಇರಲಿಲ್ಲ. ಕೋರ್ಟಿನಲ್ಲಿ ಆರೋಪ ಮುಕ್ತರಾದ ಬಾಲಚಂದ್ರ ಮೆನನ್ ತಮ್ಮ ಮೇಲೆ ಆರೋಪ ಮಾಡಿದ್ದ ಮಿನು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಆಗ ಈ ನಟಿ ಜೈಲು ಸೇರಿದ್ದು ಆಗಿತ್ತು. ಅಷ್ಟೇ ಅಲ್ಲ, ಈ ಮಿನು ಮುನೀರ್ ಅವರ ಪರ ವಾದ ಮಾಡ್ತಿದ್ದ ಲಾಯರ್ ಒಬ್ಬರು ನಟ ಬಾಲಚಂದ್ರ ಮೆನನ್ಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಹೊಡೆಯೋಕೆ ಪ್ರಯತ್ನ ಪಟ್ಟು ಅವರು ಅರೆಸ್ಟ್ ಆಗಿದ್ದರು. ಅದಾದ ನಂತರ ಮಿನು ಮುನೀರ್ ಬಾಲಚಂದ್ರ ಅವರನ್ನಷ್ಟೇ ಅಲ್ಲ, ಮೀ ಟೂ ತನಿಖೆಗೆ ಕೇರಳ ಸರ್ಕಾರ ಹೇಮಾ ಕಮಿಟಿ ರಚನೆ ಮಾಡಿದಾಗ ಆ ಸಮಿತಿ ಎದುರು ಬಾಲಚಂದ್ರ ಮೆನನ್, ಮುಖೇಶ್ ಮಣಿಯನ್, ಪಿಳ್ಳರಾಜು, ಜಯಸೂರ್ಯ, ಎಡವಲೆ ಬಾಬು, ನಿರ್ಮಾಣ ನಿಯಂತ್ರಕ ನೋಬಲ್ ಮತ್ತು ವಿಚ್ಚು, ಹೀಗೆ ತಾವು ಯಾರ್ಯಾರ ಜೊತೆ ಕೆಲಸ ಮಾಡಿದ್ರು ಅವರೆಲ್ಲರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ರು. ಒಬ್ಬ ನಟ ಬಾತ್ರೂಮ್ಗೆ ನುಗ್ಗಿದ್ದ, ಇನ್ನೊಬ್ಬ ನಟ ಬೆಡ್ರೂಮ್ಗೆ ಬಂದಿದ್ದ, ಮತ್ತೊಬ್ಬ ಡೈರೆಕ್ಟ್ ಆಗಿ ಕಿಸ್ ಕೊಟ್ಟಿದ್ದ, ಇನ್ನೂ ಒಬ್ಬ ರೂಮಿಗೆ ಕರೆದಿದ್ದ. ಇಂತಹ ಆರೋಪ ಮಾಡಿದ್ದ ಮಿನು முனீர் வாஷ்ரூமில் போறதுக்கு அங்க போய் ஜஸ்ட் அங்க வாஷ்ரூம் இருந்து வெளியில வந்தப்போ ஜஸ்ட் ஜெயசூர்யா சடன்லி ஹி ஹக் மீ, பின்னாடி இருந்து ஹக் பண்ணிட்டு கிஸ் பண்ணியாச்சு. ಸೊ ಅವರೇ ಈಗ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದು ಅರೆಸ್ಟ್ ಆಗಿದ್ದಾರೆ. ಈ ಮಿನು ಮುನೀರ್ ತಮ್ಮ ಸಂಬಂಧಿಕರೇ ಆಗಿದ್ದ ಯುವತಿಯೊಬ್ಬರನ್ನ ಬಲವಂತವಾಗಿ ವೇಶ್ಯಾವಾಟಿಕೆಗೆ ತಳ್ಳಿದ್ರಂತೆ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ವೇಶ್ಯಾವಾಟಿಕೆಗೆ ನೂಕಿದ್ರಂತೆ. ಆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಮಿನು ಮುನೀರ್. ಈಕೆಯನ್ನು ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮಿನು ಮುನೀರ್ ಕೆಲವು ಮಲಯಾಳಂ ಸಿನಿಮಾಗಳಲ್ಲಿ ಮತ್ತು ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಮಿನ್ನು ಕುರಿಯನ್ ಮತ್ತು ಮೀನು ಕುರಿಯನ್ ಅನ್ನೋ ಹೆಸರಿಂದ ಪರಿಚಿತರಾಗಿದ್ದಾರೆ. ಆದರೆ ಚಿತ್ರರಂಗದಲ್ಲಿ ಮಿನು ಕುರಿಯನ್ ಎಂದೇ ಚಿರಪರಿಚಿತ. 2011 ಚಲನಚಿತ್ರ ನಾದಮೇ ಉಲಕಂ ನಾಟಕಮೇ ಉಲಕಂ ಮೂಲಕ ವೃತ್ತಿ ಜೀವನ ಆರಂಭಿಸಿದ್ದ ಮಿನು ಮುನೀರ್ ಕ್ಯಾಲೆಂಡರ್, ತಾತಡಿಯ, ಒನ್ ವೇ ಟಿಕೆಟ್, ಪ್ರಮುಖನ್, ಪ್ರಬಲನ್ ನಲ್ಲ ಪಟ್ಟುಕರ್, ದೇ ಇಂಗೊಟ್ಟು ನೋಕಿಯೆ, ಪುಲ್ಲುಕೆಟ್ ಮುತ್ತಮ್ಮ ಮತ್ತು ಕಾಮದೇವಿ ಮೊದಲಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2017ರಲ್ಲಿ ಕ್ರಿಶ್ಚಿಯನ್ ಆಗಿದ್ದ ಮಿನು 2017ರಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಮಿನು ಮುನೀರ್ ಆಗಿದ್ದಾರೆ. ಮೆಕ್ಕಾಗೆ ಹೋಗಿ ಉಮ್ರಾ ಮಾಡ್ತಿರೋ ಫೋಟೋಗಳು 2017ರಲ್ಲಿ ವೈರಲ್ ಆಗಿದ್ವು. ಅದಾದ ಮೇಲೆ ಈಕೆ ಸುದ್ದಿಯಾಗಿದ್ದು ಮೀ ಟೂ ಆರೋಪಗಳಿಂದ. ಈಗ ಅರೆಸ್ಟ್ ಆಗಿ ಸುದ್ದಿಯಾಗಿದ್ದಾರೆ.